ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ನಿವಾಸ್ ಟಾಕಿಂಗ್ ಅವಿನಾಶ್. ಆರೋಗ್ಯವೇ ಭಾಗ್ಯ ಮತ್ತೆ ವೈದ್ಯೋ ನಾರಾಯಣೋ ಹರಿಹಿ. ವಿ ಹ್ಯಾವ್ ಆಲ್ ಲಿಸನ್ ಟು ದಿಸ್ ಅಂಡ್ ರೈಟ್ ನೌ ಐ ಹ್ಯಾವ್ ಪ್ರಿವಿಲೇಜ್ ಟು ಟಾಕ್ ಟು one of the most famous doctors of Mysuru city, Dr. Narendra sir. He is with me. Very cordial welcome to Dr. Narendra sir. Yes sir, namaste. Namaste Avinash avare, thank you very much. Long time. Okay. ವೆರಿ ಲಾಂಗ್ ಟೈಮ್ ಸರ್. ತುಂಬಾ ಖುಷಿ ಆಗುತ್ತೆ. ಸೊ ಈ ನವೆಂಬರ್ ತಿಂಗಳು ಒಂದು ಆರೋಗ್ಯದ ತಿಂಗಳು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾವು ಬಹಳಷ್ಟು ವೈದ್ಯರಿಂದ ಜನರಿಗೆ ಆರೋಗ್ಯದ ವಿಚಾರಗಳನ್ನ ಮುಟ್ಟಿಸ್ತಾ ಬಂದಿದೀವಿ. ಅಂಡ್ ರೈಟ್ ನಾವ್ ನೀವು ಈ ಒಂದು ಝೂಮ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ನಮ್ಗೆ. ಸೊ PPH ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರೋಸ್ಟಾಟಿಕ್ ಹೈಪರ್ಪ್ಲೇಸಿಯಾ ಇದೇನಿದೆ ಇದ್ರ ಬಗ್ಗೆ. ಸೊ ಡಾಕ್ಟರ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ವಾಟ್ ಈಸ್ ಪೋಸ್ಟ್ರೇಟ್ ಅನ್ನೋವಂಥದ್ದು. ಓಕೆ ಅವಿನಾಶ್ ಅವರೇ, ಇದು ನವೆಂಬರ್ ತಿಂಗಳನ್ನ ಮೆನ್ಸ್ ಹೆಲ್ತ್ ಅಂತ ನಾವು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ವಿ ಆರ್ ಟಾಕಿಂಗ್ ರಿಗಾರ್ಡಿಂಗ್ ದಿ ಒನ್ ಆಫ್ ದಿ ಮೋಸ್ಟ್ ಕಾಮನೆಸ್ಟ್ ಪ್ರಾಬ್ಲಮ್ ಇನ್ ದ ಮೆನ್ಸ್ ಹೆಲ್ತ್, ದಟ್ ಇಸ್ ಕಾಲ್ಡ್ BPH, benign prostatic hyperplasia. Prostate, what is prostate? Prostate is a part of the male reproductive system and it is about a size of a small walnut, and it is basically situated below the bladder and in front of the rectum, which is covered by the small muscular tube which passes urine from urinary bladder to exterior. Prostate ಗ್ರಂಥಿ ಒಂದು ಮೇಲ್ ರಿಪ್ರೊಡಕ್ಟಿವ್ ಭಾಗದ ಒಂದು ಗ್ರಂಥಿ, ಅದು ನಾವು ವೀರ್ಯ ಗ್ರಂಥಿ ಅಂತ ಕರಿತೀವಿ ನಾವು. ಅದು ಮೂತ್ರಕೋಶದ ಕತ್ತ ಭಾಗದಲ್ಲಿ ಇರುವಂತ ಗ್ರಂಥಿ. ಸೊ ಇದು ಬಹಳ ಮುಖ್ಯವಾದ ಗ್ರಂಥಿ ಅಂಡ್ ಮೆನ್ಸ್ ಹೆಲ್ತ್ ಗೆ ಸಾಮಾನ್ಯ ಜನಗಳು ತಿಳಿದುಕೊಳ್ಳುವಂತ ಗ್ರಂಥಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಹೃದಯದ ಬಗ್ಗೆ ಅರಿವಿರುತ್ತೆ, ಲಿವರ್ ಬಗ್ಗೆ ಅರಿವಿರುತ್ತೆ, ಕಿಡ್ನಿ ಬಗ್ಗೆ ಅರಿವಿರುತ್ತೆ. ಸೊ ಮೆನ್ಸ್ ಹೆಲ್ತ್ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಒಂದಾದ ಪ್ರಾಸ್ಟೇಟ್ ಬಗ್ಗೆ ಕೆಲ ಮಾಹಿತಿಗಳನ್ನು ತಾವು ದ ಕಾಮನ್ ಪೀಪಲ್ ಶುಡ್ ನೋ, ಬಿಕಾಸ್ ಮೆನ್ಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಫ್ಯಾಮಿಲಿ. Definitely. And also, what are the common disease conditions of prostate, doctor? Okay, ಇದು ಪ್ರಾಸ್ಟೇಟ್ ಗ್ರಂಥಿ ಅಂತ ಏನ್ ಹೇಳಿದ್ನಲ್ಲ ನಾನು, ಈ ಪ್ರಾಸ್ಟೇಟ್ ಗ್ರಂಥಿ ಒನ್ ಆಫ್ ದಿ ರಿಪ್ರೊಡಕ್ಟಿವ್ ಆರ್ಗನ್. ಈ ಪ್ರಾಸ್ಟೇಟ್ ಇಂದ ನಮಗೆ ಈ ಪುರುಷರಲ್ಲಿ ಏನೇನ್ ತೊಂದರೆ ಆಗ್ಬೋದು ಅಂದ್ರೆ, ಕಾಮನ್ಲಿ ವಿಲ್ ಸಿ ಇನ್ಫೆಕ್ಷನ್ ಇನ್ ಎನಿ ಆರ್ಗನ್. ಹೇಳಿದ ಹಾಗೆ ಪ್ರಾಸ್ಟೇಟ್ ಅಲ್ಲೂ ಕೂಡ ಪ್ರಾಸ್ಟೇಟೈಟಿಸ್ ಆಗ್ಬೋದು. ಆಮೇಲೆ ಏಜ್ ರಿಲೇಟೆಡ್ ಚೇಂಜಸ್ ಆಗಿ ಪ್ರಾಸ್ಟೇಟ್ ಹೆಚ್ಚು ಬೆಳವಣಿಗೆ ಆಗ್ಬಿಟ್ಟು ಅದನ್ನು ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ ನಾವು. ಅದು ಸೆಕೆಂಡ್ ಕಂಡೀಷನ್. ಮೂರನೇದು ಪ್ರಾಸ್ಟೇಟೈಟಿಸ್ ಜಾಸ್ತಿ ಆಗ್ಬಿಟ್ಟು ಪ್ರಾಸ್ಟೇಟಿಕ್ ಆಬ್ಸೆಸ್ ಆಗುವಂಥದ್ದು, ಮೂರನೇ ಕಂಡೀಷನ್. ನಾಲ್ಕನೇದು ಎಲ್ಲಾ ಆರ್ಗನ್ ನಲ್ಲಿ ಕ್ಯಾನ್ಸರ್ ಬಗ್ಗೆ ಕೇಳ್ಪಟ್ಟಿದೀವಿ, ಅದೇ ತರ ಪ್ರಾಸ್ಟೇಟ್ ಗ್ರಂಥಿನೂ ಕೂಡ ಕ್ಯಾನ್ಸರ್ ಇದನ್ನು ಒಳಪಟ್ಟುತ್ತೆ, ಅದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ತೀವಿ. ಈಗ ಕಾಮನ್ ಡಿಸೀಸಸ್ ಆಫ್ ದಿ ಪ್ರಾಸ್ಟೇಟ್ ಅಂದಾಗ ನಾವು ಪ್ರಾಸ್ಟೇಟೈಟಿಸ್ ನಂಬರ್ 1, ನಂಬರ್ 2 ಪ್ರಾಸ್ಟೇಟಿಕ್ ಆಬ್ಸೆಸ್, ನಂಬರ್ 3 ಕಾಮನ್ಲಿ ಏಜ್ ರಿಲೇಟೆಡ್ ಪೇಷಂಟ್ಸ್ ಅಲ್ಲಿ ನೋಡುವ ಹಾಗೆ ನಾವು ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ದ ಫೋರ್ತ್ ಈಸ್ ಪ್ರಾಸ್ಟೇಟಿಕ್ ಕ್ಯಾನ್ಸರ್. Okay. So and also what is BPH, doctor? See, benign prostatic hyperplasia ಅನ್ನೋದು, BPH is a non-cancerous enlargement of the prostate, usually begin the 5th decade of normal life. Age related problem ಇದು graying of hairs, cataracts in the eyes. It is a similar kind of disease which is happening to the prostate gland. So there is a hormonal changes so that the prostate get enlarged and it will compress the tube which passes the urine from urinary bladder to the exterior. So this is most of the men, they have a problem with the urine flow. In elderly patient more than 50 years of age. Idike now we will call it as benign prostatic enlargement, and it is a non-cancerous condition. It is a normal aging process of a gland in men. Okay. So doctor, what causes ಇವಾಗ ತಾವು ಹೇಳಿದ್ರಿ ಇದ್ರ ಬಗ್ಗೆ ಅಲ್ಲ, ಸೊ ವಾಟ್ ಕಾಸಸ್ BPH ಅನ್ನೋ ಅಂತ ಒಂದು ಇಂಪಾರ್ಟೆಂಟ್ ವಿಚಾರ ತಿಳಿಸ್ಕೊಡಿ ಡಾಕ್ಟ್ರೆ. ಓಕೆ, BPH ಕಾಸಸ್ ಅಂದ್ರೆ ಹೇಳಿದ್ನಲ್ಲ, ಇದು ಏಜ್ ರಿಲೇಟೆಡ್. ಈ ಕಣ್ಣಿಗೆ ಪೊರೆ ಬಂದಂಗೆ ಪ್ರಾಸ್ಟೇಟ್ ಕೂಡ ವಯಸ್ಸಾದಂಗೆ ಹಾರ್ಮೋನಲ್ ಚೇಂಜಸ್ ಆದಾಗ ಈ ಪ್ರಾಸ್ಟೇಟ್ ಗ್ರಂಥಿ ನಾರ್ಮಲಿ 15 to 25 ಗ್ರಾಮ್ ಇರುತ್ತೆ. ಇದು ಹಾರ್ಮೋನ್ ಚೇಂಜಸ್ ಒಳಪಟ್ಟು ಗ್ರಂಥಿ ಬೆಳೀತಾ ಹೋಗುತ್ತೆ. ಮೂತ್ರಚೀಲದಿಂದ
ಹೊರಗಡೆ ಹೋಗುವಂತ ಟ್ಯೂಬ್ ಅನ್ನ ಕಂಪ್ರೆಸ್ ಮಾಡುತ್ತೆ. ಹಾಗಾಗಿ ಯೂರಿನ್ ಫ್ರೀಕ್ವೆನ್ಸಿ ಪ್ರಾಬ್ಲಮ್ಸ್, ಅವರಿಗೆ ಯೂರಿನ್ ಹರಿಯುವ ಪ್ರಾಬ್ಲಮ್ಸ್, gland hormonal changes, it will grow up the size of normally 15 to 25 ಅಂತ ಏನು ಹೇಳಿದ್ದೀನಲ್ವಾ, ಅದು ಗ್ಲ್ಯಾಂಡ್ ಕೂಡ ಹೆಚ್ಚಾಗಿ 50 grams ಆಗ್ಬೋದು, 60, okay, now 120, it is grow up to the size of 180 grams. So it is a benign prostatic enlargement due to the hormonal changes. Okay, ಇದೊಂದು ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂತದ್ದು ವಿಚಾರ ತಿಳಿಸ್ಕೊಟ್ರಿ ಡಾಕ್ಟ್ರೆ. ಹಾಗೇನೆ ಈ ಒಂದು BPH ಗೆ ಬಹಳಷ್ಟು ಸಿಂಪ್ಟಮ್ ಕೂಡ ಅಸೋಸಿಯೇಟ್ ಆಗಿರುತ್ತೆ, ಕಂಡು ಬರುತ್ತೆ ರೋಗಿಗಳಲ್ಲಿ, ಲಕ್ಷಣಗಳಲ್ಲಿ. ಅದ್ರ ಬಗ್ಗೆ ಒಂಚೂರು ಬೆಳಕನ್ನ ಚೆಲ್ಲಿ ಡಾಕ್ಟರ್. ಮೋಸ್ಟ್ ಕಾಮನ್ಲಿ BPH ಅಂತ ಏನ್ ಹೇಳ್ತೀವಿ, ಇಟ್ ಇಸ್ ಸರ್ವೇ ಸಾಮಾನ್ಯ ಕಾಯಿಲೆ. BPH ಅಲ್ಲಿ ಎರಡು ವಿಧವಾದ ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಒಂದು ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಅಂತೀವಿ, ಒಂದು ಇರಿಟೇಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. Obstructive symptoms ಅಲ್ಲಿ most commonly patients will say there is a poor stream of urine, I am not able to void the urine like earlier, ಅಂದ್ರೆ ಯೂರಿನ್ ರಭಸ ಕಡಿಮೆ ಆಗಿರುವಂತದ್ದು. ಎರಡನೇದು ಇಂಟರ್ಮಿಟೆನ್ಸಿ, ಹೋಗ್ಬಿಟ್ಟು ಮತ್ತೊಂದ್ಸಲಿ ಮಾಡುವಂತದ್ದು, ಸಂಪೂರ್ಣ ಮೂತ್ರ ಚೀಲದಲ್ಲಿರುವಂತ ಯೂರಿನ್ ಸಂಪೂರ್ಣ ಖಾಲಿ ಮಾಡದೇ ಇರುವಂತದ್ದು. ಕೊನೆಯದಾಗಿ ಈ ತರ ಸಿಂಪ್ಟಮ್ಸ್ ತುಂಬಾ ಹೆಚ್ಚಾದಾಗ ಕೊನೆಯದಲ್ಲಿ they will end up in acute urinary retention. ಸೊ ಯೂರಿನ್ ತಾತ್ಕಾಲಿಕವಾಗಿ ಬಂದ್ ಆಗುವಂಥದ್ದು. ಸೊ ದ ಪೇಷಂಟ್ ಸಡನ್ಲಿ ಒನ್ ಮಿಡ್ ನೈಟ್ ಬಂದ್ಬಿಟ್ಟು ನನ್ನ ಯೂರಿನ್ ಸ್ಟಕ್ ಆಗೋಯ್ತು, 50 year old ಬರ್ತಾನೆ, ಮಿಡ್ ನೈಟ್ ಕಮ್ ದ ಯೂರಿನ್ ಗಾಟ್ ಸ್ಟಾಪ್. ಇಟ್ ಈಸ್ ಒನ್ ಆಫ್ ದಿ ಸಿಂಪ್ಟಮ್ಸ್ ಆಫ್ ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಪ್ರಾಸ್ಟೇಟ್. ಇರಿಟೇಟಿವ್ ಸಿಂಪ್ಟಮ್ಸ್ ಬಹಳ ತೊಂದರೆ ಪಡುವಂಥದ್ದು. ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್, ನಾರ್ಮಲಿ ಎ ಮ್ಯಾನ್ ಆರ್ ಎನ್ ವುಮನ್ ಕ್ಯಾನ್ ವಾಯ್ಡ್ 6 times in a day time, 8 AM to 8 PM 6 times ಮಾಡಬಹುದು ಎವ್ರಿ 2 hours. ಈ ಪ್ರಾಸ್ಟೇಟ್ ಅಲ್ಲಿ ಇರಿಟೇಟಿವ್ ಸಿಂಪ್ಟಮ್ಸ್ ಮೊದಲನೇದಾಗಿ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಅಂತೀವಿ, ಪದೇ ಪದೇ ಮೂತ್ರ ಹೋಗುವಿಕೆ ಅಂತ. ಫ್ರೀಕ್ವೆಂಟ್ ವಿಸಿಟ್ ಟು ದ ಟಾಯ್ಲೆಟ್ಸ್. ನಂಬರ್ 2, ಅರ್ಜೆನ್ಸಿ. ದ ಮೊಮೆಂಟ್ he had an intense desire to pass a urine, ಅವ್ರು ಏನಾದ್ರೂ ತಡ್ಕೊಳಕ್ ಆಗಲ್ಲ, the moment they feel they should go, that is called urgency. Third thing is urge incontinence. ಈಗ ಅವ್ರಿಗೆ ಮೂತ್ರದು he want to initiate the urine ಅಂದ ತಕ್ಷಣ they should find the toilets, otherwise they will wet their undergarments. It's called urge incontinence. The fourth one is nocturia. Nocturia ಅಂತೇಳಿ ರಾತ್ರಿ ಪಾಳ್ಯ ಯೂರಿನ್ ಪಾಸ್ ಮಾಡುವಂಥದ್ದು. ನಾರ್ಮಲಿ ಒಂದು ಸಾರಿ ಯಾವುದೇ ಮನುಷ್ಯ ಆಗ್ಬೋದು ರಾತ್ರಿ ಒಂದ್ಸಲಿ ಯೂರಿನ್ ಪಾಸ್ ಮಾಡಿ ಮಲಗುವಂಥದ್ದು ನಾರ್ಮಲ್ ಸಹಜ ಕ್ರಿಯೆ. If you pass more than one time, we'll call it as a nocturia. So irritative symptoms ಅಲ್ಲಿ 4, ಒಂದು frequency, the frequent visit to the toilets. Second is urgency, the intense desire to pass urine. Most of these patients, they prefer traveling in trains, they prefer traveling in their own vehicles, they just avoid traveling in common like bus agbodu itara, because they need a toilet, they just want to rest to the restroom the moment have an intense desire. So frequency, urgency, urge incontinence and nocturia, ಇವೆಲ್ಲ ಸಿಂಪ್ಟಮ್ಸ್ ನಾವು ಇರಿಟೇಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಅಬ್ಸ್ಟ್ರಕ್ಟಿವ್ ಅಂಡ್ ಇರಿಟೇಟಿವ್ ಸಿಂಪ್ಟಮ್ಸ್ ನ these are the common symptoms of the benign prostatic hyperplasia. Well, actually ಆಗಿ ನನ್ನ ಮುಂದಿನ ಕ್ವೆಶ್ಚನ್, ವಾಟ್ ಆರ್ ದಿ ಮೋಸ್ಟ್ ಟ್ರಬಲ್ಸಮ್ ಸಿಂಪ್ಟಮ್ಸ್ ಅನ್ನೋದಕ್ಕೂ ನೀವು ಉತ್ತರ ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ ಇವಾಗ. ರೈಟ್, ಫೈನ್, ವಿ ಆರ್ ಮೂವಿಂಗ್ ಅಹೆಡ್. ಇವಾಗ ಇದೆಲ್ಲ ಹೇಳಿದ್ರಿ, ಈ ತರ ಎಲ್ಲ ಆಗತ್ತೆ, ಈ ರೀತಿ ತೊಂದರೆ ಆಗುತ್ತೆ ಅಂತ. ಫೈನ್, ಇವಾಗ ಸದ್ಯಕ್ಕೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಅಂದ್ರೆ BPH ಗೆ ನಿಮ್ಮ ಪ್ರಕಾರ ಡಾಕ್ಟ್ರೆ ಯಾವ ತರ ಒಂದು ಟ್ರೀಟ್ಮೆಂಟ್ ಗಳನ್ನ ಪ್ಲಾನ್ ಮಾಡಿಕೊಂಡು ಪೇಷಂಟ್ ನಾರ್ಮಲ್ ಆಗಿ ಬದುಕನ್ನ ಸಾಧಿಸಬಹುದು ಅನ್ನುವಂಥದ್ದು ಡಾಕ್ಟ್ರೆ? ಸಹಜವಾಗಿ BPH is an age related problem, more than 50 years ಅಂತ ಹೇಳಿದ್ದೇನೆ. ಸೊ ಟ್ರೀಟ್ಮೆಂಟ್ ವಿಷಯ ಬಂದಾಗ ಟ್ರೀಟ್ಮೆಂಟ್ ನಾವು ಒಂದೇನ್ ಹೇಳ್ತೀವಿ, ವಾಚ್ಫುಲ್ ವೇಟಿಂಗ್ ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡಬೇಕು ಪೇಷಂಟ್ಸ್, ಅವರಿಗೆ ಡಯಟ್ ಹೇಳ್ಬೇಕು, ಕೆಫಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ನ ಕಡಿಮೆ ತಗೊಳ್ಳುವಂಥದ್ದು, ರಾತ್ರಿ 9 ಗಂಟೆ ಮೇಲೆ ಹೆಚ್ಚಾದ ದ್ರವ ಪದಾರ್ಥ ಫ್ರೂಟ್ಸ್ ಅಂತ ಅವಾಯ್ಡ್ ಮಾಡುವಂಥದ್ದು, ನೀರು ಹೆಚ್ಚಿಗೆ ಕುಡಿಯುವಂಥದ್ದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ದಟ್ the frequent visit to the toilet in the night, it will reduce. Second thing is they have to fat diet also they should reduce. Caffeine drinks and carbonated drinks they should stop. So these are all frequent, they fill the bladder and they have the symptoms of obstructive and irritative symptoms again. Second, the once now patients always will say about the lifestyle changes
and about their fluid management. And second most important is they have beautiful medical management. So BPH is non-cancerous condition. ಮುಂಚೆ ಹೇಳಿದ್ದೇನೆ lifestyle changes ಇಂದ ಇದರ symptoms ಎಲ್ಲ ಹತ್ತಿಬಹುದು. And medications. What are the medications? We have very beautiful medications and very good medications for management of BPH. In medical treatment, there are wonderful drugs. As I said, we have alpha blockers and anticholinergics. Alpha blockers, it improves the urine flow. Frequency symptoms in anticholinergics and the medication. We have called beta 3 agonists. Definitely the patients will be improve their symptoms of frequency, urgency, intermittency, and urine flow also. ಫ್ಯಾಂಟಾಸ್ಟಿಕ್. ಇದೆಲ್ಲ ಕೇಳಿದ್ರೆ ಒಂದ್ ರೀತಿ ಪೇಷಂಟ್ ಗಳಿಗೂ ಧೈರ್ಯ ಇರುತ್ತೆ, ಏನಪ್ಪ ಏನಾದ್ರೂ ಸಮಥಿಂಗ್ ಏನೋ ಒಂದ್ ಸೊಲ್ಯೂಷನ್ ಇರುತ್ತಪ್ಪ, ಹೇಗೋ ಬದುಕಬಹುದು, ಚೆನ್ನಾಗೇ ಬದುಕಬಹುದು. ಇನ್ಫ್ಯಾಕ್ಟ್ ನಾನು ಒಂದ್ ವಿಷಯ ಹೇಳಲಿಕ್ಕೆ ಪಡ್ತೀನಿ ಅವಿನಾಶ್. ಯಾರಾದ್ರೂ ಈ ಪೇಷಂಟ್ಸ್ ಮೋರ್ ದನ್ 50 years ಯಾವುದೇ ಮುಜುಗರ ಮಾಡದೇನೆ ಅವರು ನಿಯರ್ ಬೈ ಯೂರಾಲಜಿಸ್ಟ್ ಅಲ್ಲ ತಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಕೇಳ್ಕೊಂಡು, ನಾನು ಈ ಸಮಸ್ಯೆಗಳು BPH ಕಾಯಿಲೆ ಇರುವಂತ ಸಮಸ್ಯೆ ಹೊಂದಿದವರಂತವ್ರು ಫ್ಯಾಮಿಲಿ ಡಾಕ್ಟರ್ ಮುಖೇನ ಇಲ್ಲ ಡೈರೆಕ್ಟ್ ಆಗಿ ಯೂರಾಲಜಿಸ್ಟ್ ನ ಮೀಟ್ ಮಾಡಿ ಅವ್ರನ್ನ ಕೂಲಂಕುಷವಾಗಿ ಅವರ ಸಮಸ್ಯೆಗಳನ್ನು ಹೇಳಿ, ಯಾಕಂದ್ರೆ ಯೂರಾಲಜಿ ಸಮಸ್ಯೆ ಕೆಲವರು ಹೇಳ್ಕೊಳಲ್ಲ. they have that taboo. They don't want to express the urological problems with the others. So ಈ ಮಾಡೆಸ್ಟಿನ ಹೊರಗಾಕ್ಬಿಟ್ಟು ಯೂರಾಲಜಿಕಲ್ ಪ್ರಾಬ್ಲಮ್ಸ್ ನ ಶೇರ್ ಮಾಡಿಕೊಂಡು ಹತ್ತಿರದ ಯೂರಾಲಜಿಸ್ಟ್ ನ ಭೇಟಿ ಮಾಡಿ ಅವ್ರ ಹತ್ರ ಕೂಲಂಕುಷವಾಗಿ ತಮ್ಮ ಸಮಸ್ಯೆಗಳನ್ನು ವಿವರಿಸಿದಲ್ಲಿ ಅವರಿಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ, ಲೈಫ್ ಸ್ಟೈಲ್ ಚೇಂಜಸ್ ಇದೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇಂದ ಒಂದು BPH ಅಂತ ಸಾಮಾನ್ಯ ಕಾಯಿಲೆಯಿಂದ ಬಹಳ ಜೊತೆಯಾಗಿ ಜೀವನ ಮಾಡುತ್ತೆ, ಬಗೆಹರಿಸ್ಕೊಂಡು. ಖಂಡಿತವಾಗ್ಲು ಥ್ಯಾಂಕ್ ಯು. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಆಕ್ಚುಲಿ ನೀವು ಬಂದು ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಡೆಫಿನೆಟ್ಲಿ ಮೆನ್ಸ್ ಹೆಲ್ತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಿ ಡಾಕ್ಟರ್. ಖಂಡಿತವಾಗ್ಲು ಇದನ್ನ ನೋಡ್ತಾ ಇರೋ ದೇ ವಿಲ್ ಫಾಲೋ ಇಟ್. ಮತ್ತೊಮ್ಮೆ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನೀವು ಬಂದು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೆನ್. So thank you very much from 92.7 Big FM. As always, Dr. Vaidyo Narayano Harihi. Namaste, Doctor. Thank you very much.